ನೋಡಿ ಝೊಮ್ಯಾಟೋದಲ್ಲಿ ಊರು ಒಳಗಡೆ ಮಾತ್ರ ಇಲ್ಲ, ಊರು ಹೊರಗಡೆ ನಿಮಗೆ ಕರ್ಕೊಂಡು ಹೋಗುತ್ತೆ. ಈ ರೊಕ್ಕನ ನಾನು ಏನು ಮಾಡಲಿ, ನೀವಂತ ಹೆಂಗೆ ಓಡಿಸ್ತೀರ ಏನೋ ಗೊತ್ತಿಲ್ಲ. ಇವತ್ತೊಂದಿನ ಝೊಮ್ಯಾಟೋದಲ್ಲಿ ಕೆಲಸ ಮಾಡಿ 10 ಆರ್ಡರ್ ತಗೊಂಡು ಎಷ್ಟು ದುಡಿತೀನಿ ಅಂತ ನೀವು ತಿಳಿಸ್ಕೊಳ್ತೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ. ವಿಡಿಯೋದಲ್ಲಿ ಯಾರನ್ನ ಹೊಸಬರಿದ್ರೆ ಚಾನಲ್ನಿಂದ ನನಗೆ ಸಬ್ಸ್ಕ್ರೈಬ್ ಮಾಡಿರ ಸಬ್ಸ್ಕ್ರೈಬ್. ಸರಿ, ವಿಡಿಯೋದಲ್ಲಿ ಹೋಗೋಣ ಬನ್ನಿ. ಎಲ್ಲರಿಗೂ ಊಟ ಕೂಡ ಮುಂಚೆ ನಮ್ಮ ಗಾಡಿಗೆ ಹೊಟ್ಟೆ ತುಂಬಿಸೋಣ, ಅದಕ್ಕೆ ಬಂದಿದೆ ಪೆಟ್ರೋಲ್ ಶಾಪಿಗೆ. ಪೆಟ್ರೋಲ್ ಎಲ್ಲ ಹತ್ತಿದ್ಮೇಲೆ ನಾವು ಡೈರೆಕ್ಟಾಗಿ ಡ್ಯೂಟಿನಲ್ಲಿ ನಾನು ಝೊಮ್ಯಾಟೋದಲ್ಲಿ ಮೊದಲನೇ ಆರ್ಡ್ರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನು ಆರ್ಡ್ರ್ ಏನು ಬಿದ್ದಿಲ್ಲ, ಅದಕ್ಕೋಸ್ಕರ ಇವಾಗ ಸ್ವಲ್ಪ ಆರಾಮಾಗಿ ಕುಂತೀನಿ. ಬಂದರೆ ಇವಾಗ ಮತ್ತೆ ಹೋಗೋದೆ ರೈಡಿಗೆ. ಕೂಡೋದು ಗಿಡೋದು ಏನಿಲ್ಲ. ಹೋಟೆಲ್ ಎದುರುಗಡೆ ಇದೆ, ಇಲ್ಲಿನಿಂದ ಶುರು ಆಗುತ್ತೆ ನಮ್ಮ ರೈಡ್. ಇವರು ಮೊದಲನೇ ಆರ್ಡ್ರ್ 51 ರೂಪೀಸ್ ನನಗೆ ಬಿದ್ದಿದೆ. ಇವಾಗ ಆ ಹೋಟೆಲ್ ತಗೊಂಡೇ ನಿಂತೀನಿ. ಇವಾಗ ಇದು ಆರ್ಡರ್ ಪಿಕ್ ಮಾಡ್ಕೊಂಡಿನಿ. ಪಿಕಪ್ ಮಾಡ್ಕೊಂಡು ಇವಾಗ ಕಸ್ಟಮರ್ ಕೈಯಾಗಿ ಕೊಡಬೇಕು. ಇನ್ನು ಟೈಮಿಂಗ್ ಇದೆ ಪಿಕಪ್ ಮಾಡೋದು, ಅದಕ್ಕೋಸ್ಕರನೇ ನಾನು ಬ್ಲಾಗ್ ಮಾಡ್ತಿರೋದು. 6 ನಿಮಿಷ ಅವರಿಗೆ ನಾನು ಬ್ಲಾಗ್ ಮಾಡ್ಕೊತೀನಿ. ಕಸ್ಟಮರ್ಗೆ ಆದಷ್ಟು ನಾನು ವೀಡಿಯೋದ ಒಳಗೆ ಬನ್ನಿ ಅಂತ ಕೇಳ್ತೀನಿ. ಅವ್ರು ಬಂದಿಲ್ಲ ಅಂದರೆ ತೊಂದರೆ ಆಗುತ್ತೆ, ಮತ್ತೆ ವೀಡಿಯೋದಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಬರೋದಿಲ್ಲ. ಪಿಕ್ಕಿಂಗ್ ಮಾಡೋ ಟೈಮ್ ಇನ್ನೂ 1 ನಿಮಿಷ ಇದೆ. ಇವಾಗ ಅಲ್ಲಿ ಹೋಗಿ ಇಟ್ಕೊಳೋಣ, ಅವ್ರು ಏನಂತಾರೆ ನೋಡೋಣ. ಮ್ಯಾಮ್ ಝೊಮ್ಯಾಟೋ ಮ್ಯಾಮ್. ಓಕೆ, ಝೊಮ್ಯಾಟೋದಲ್ಲಿ ನಾನು ವೇಟಿಂಗ್ ಲಿಸ್ಟ್ನಲ್ಲಿ ಇದ್ದೀನಿ. ಇನ್ನು ವೇಟಿಂಗ್ ಆಗ್ತಿದೆ, ಅದಕ್ಕೋಸ್ಕರ ನನ್ನ ಕುಂದ್ರಿಸಾರ. ಓಕೆ, 2575 ಗೈಸ್. ಇವಾಗ ಆರ್ಡ್ರ್ ಇಸ್ಕೊಂಡಿನಿ. ಇವಾಗ ಝೊಮ್ಯಾಟೋ ರೈಡ್ ಶುರು ಮಾಡೋಣ. ಓಕೆ ಸರ್, ಥ್ಯಾಂಕ್ ಯು ಸರ್. ಮೊದಲನೇ ಆರ್ಡ್ರ್ ಸಕ್ಸಸ್ಫುಲಿ ನಾನು ಕೊಟ್ಟಿದ್ದೀನಿ. ಇವಾಗ 2ನೇ ಆರ್ಡ್ರ್ ಇನ್ನೂ ಬಿದ್ದಿಲ್ಲ. 2ನೇ ಆರ್ಡ್ರ್ ಬಿದ್ದರೆ ನಾನು ಅದನ್ನು ನಿಮ್ಗೆ ತೋರಿಸ್ತೀನಿ. ಗುರು 2ನೇ ಆರ್ಡ್ರ್ ಬಿದ್ದಿದೆ. ನಾನು ಇವಾಗ ಇದನ್ನ ಪಿಕ್ ಮಾಡ್ಕೊತೀನಿ. ಗುರು 2ನೇ ಆರ್ಡ್ರ್ ಪಿಕ್ ಮಾಡೋಕ್ಕೆ ನಾನು ಈಗ ಬಂದಿದ್ದೀನಿ. ಕೊರಿಯರ್ ಕೊಟ್ಕೊಂತ ಹಂಗೆ ಬ್ಲಾಗ್ ಮಾಡೋದು ಸ್ವಲ್ಪ ಕಷ್ಟನೇ ಆಗ್ತಿದೆ. ನನ್ನ ಕಷ್ಟ ನಿಮ್ಗೆ ಅರ್ಥ ಆಯ್ತು ಅಂದರೆ ಪ್ಲೀಸ್ ಒಂದೇ ಒಂದು ಲೈಕ್ ಹಾಕಿ, ಅವಾಗೆ ನಾನು ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಬರುತ್ತೆ. ಈಗ ಬನ್ನಿ ಹೋಗೋಣ. ಒಂದು ಪಿಕ್ ಮಾಡ್ಕೊಂಡೆ ಬಂದೆ. ಆರ್ಡರ್ ಐ ಡಿ ಬಂದು 7542 ತಗೊಂಡ್ಬಿಡ್ತೀನಿ ನಾನು ಇವಾಗ. ಅಪಿ ಓಕೆ ಬಾಯ್. 2ನೇ ಆರ್ಡ್ರ್ ಕೊಟ್ಬಿಟ್ಟಿನಿ. ಇವಾಗ 3ನೇ ಆರ್ಡ್ರ್ಗೋಸ್ಕರ ವೇಟಿಂಗ್ ಮಾಡ್ತಿದ್ದೀನಿ. ಇದು 3ನೇ ಆರ್ಡ್ರ್, ಇದನ್ನ ಕೊಟ್ಬಿಡೋಣ. ಮೇಡಮ್ 7994. ಹಾಂ, ಓಕೆ ಓಕೆ ಮ್ಯಾಮ್. ಅವ್ರು ಮಿಸ್ಟೇಕ್ನಿಂದ ರೆಡಿ ಕೊಟ್ಟಿದ್ದಾರೆ, ಆದರೆ ಇನ್ನೂ ರೆಡಿ ಆಗಿಲ್ಲ. ನಾವು ಇನ್ನೂ ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಹಾಂ, ರೆಡಿ ಮಾಡಾರ. 7994. ಊರು ಬಿಟ್ಟು ಹೊರಗಡೆ ಬಂದಿನಿ, ಇಲ್ಲಿ ಯಾರೂ ಇಲ್ಲ. ಆದರೆ ಗೂಗಲ್ ಮ್ಯಾಪ್ ನೋಡಿದರೆ ಇನ್ನೂ ಮುಂದೆ ಹೋಗು ಅಂತ ಹೇಳ್ತಿದ್ದೆ. ನೋಡಿ ಹೆಂಗಿದೆ ನೋಡಿ, ಎಲ್ಲ ಫ್ಲಾಟ್ಸ್ ಏರಿಯಾ ಇದು. ನೋಡಿ ಝೊಮ್ಯಾಟೋದಲ್ಲಿ ಊರು ಒಳಗಡೆ ಮಾತ್ರ ಇಲ್ಲ, ಊರು ಹೊರಗಡೆ ನಿಮಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೋಡಿ, ಬಳ್ಳಾರಿನಿಂದ 6.5 ಕಿಲೋಮೀಟ್ರ್ ದೂರ ನಾನು ಹೊರಗಡೆ ಬಂದೀನಿ. ಇಲ್ಲಿಂದ ನಮ್ಮ ಬಳ್ಳಾರಿ ಗುಡ್ಡ ನೋಡಿ ಎಷ್ಟು ಚಿಕ್ಕದು ಕಾಣ್ತಿದೆ. ನೀವಂತ ಹೆಂಗೆ ಓಡಿಸ್ತೀರ ಏನೋ ಗೊತ್ತಿಲ್ಲ. ಝೊಮ್ಯಾಟೋ, ಸ್ವಿಗ್ಗಿ, ಬ್ಲಿಂಕಿಟ್. ನನಗಂದರೆ ಒಂದು 4 ರೈಡಿಗೆ ಕುಂಡಿ ತುಂಬ ನೋತಿದೆ. ಇವಾಗ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ಒಂದು ಸ್ವಲ್ಪ ಕಚೋರಿ ತಿಂದು ಹೊಟ್ಟೆ ತುಂಬ ಇವಾಗ ಮತ್ತೆ ರೈಡ್ ಶುರು ಮಾಡೋಣ. ಇನ್ನೊಂದು ಆರ್ಡ್ರ್ ಬಿದ್ದಿದೆ, ಇದನ್ನ ಪಿಕ್ ಮಾಡ್ಕೊಳ್ಳೋಣ. ಪಾರ್ಸಲ್ ತಗೊಂಡ್ಬಿಟ್ಟೆ, ಹೋಗಿ ಕಸ್ಟಮರ್ ಕೈ ಕೊಡೋಣ ಬನ್ನಿ. ಗೈಸ್, ಇದು ಎಷ್ಟೇ ಆರ್ಡ್ರ್ ಅಂತ ನನಗೆ ಗೊತ್ತಿಲ್ಲ, ಸುಮ್ಮನೆ ಹೊಡಿತಿದ್ದೇನೆ. ಆಮೇಲೆ ಚೆಕ್ ಮಾಡ್ಬೋದು. ಈ ಜಾಗದಲ್ಲೇ ನನ್ನ ಮೊಬೈಲ್ ಚಾರ್ಜಿಂಗ್ ಡೌನ್ ಆಗಿದೆ. ಚಾರ್ಜಿಂಗ್ ಫುಲ್ ಆಗೋರಿಗೂ ಚಾಲೆಂಜೇ ಕಂಪ್ಲೇಂಟ್ ಮಾಡಿಬಿಟ್ಟಿನಿ ನಾನು.
ಝೊಮ್ಯಾಟೋದಲ್ಲಿ ಅಲ್ಲಿ ಇಲ್ಲಿ ಸುತ್ತಾಡಿ 322 ರೂಪಾಯಿ ನಾನು ದುಡ್ದಿದ್ದೀನಿ. ಈ ರೊಕ್ಕನ ನಾನು ಏನು ಮಾಡಲಿ, ಡೊನೇಟ್ ಕೊಟ್ಬಿಡೋಣ. ಅಡಿಗಡಿಗೊಂದು ಗುಡಿ ಪೂಜಿಸಿ ದಿನವಿಡಿ ಪತಿಯೊಳಗಿರುವಳು ಸತಿಯೋ ಸತಿಯೋ ಅವಳೇ ಮತಿಯೋ ಅವಳೇ ಬಾಳಿನ ಹಾಡಿಗೆ ಸತಿಯೋ ಪತಿಯ ಏಳಿಗೆ ಸತಿಯ ಕೈಲಿಗೆ ಪತಿಹಿತವೇ ಸುತ ಮಾಂಗಲ್ಯದ ಮುಖ ಎನ್ನುವ ಸತಿಯೇ ಉಸಿರಿರೋ ತನಕ